ಬೇಡ ಏನ್ ಹೇಳೋಣ ಹೇಳೋದ್ರಲ್ಲಿ ಅದನ್ನು ಕಾಪಿ ಆಗಿದೆ ಇಂತಿಂತ ಸೆಂಟರ್ಸ್ ಅಲ್ಲಿ ಮಾಡಲ್ ಕ್ವಶನ್ಸ್ ಅನ್ನೋದ್ರ ಬದಲು ಅದರಲ್ಲಿ 30 to 40% ಕ್ವಶನ್ಸ್ ಇನ್ಕ್ಲೂಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂದ್ರೆ ರೀ ಎಕ್ಸಾಮಿನೇಷನ್ ಮಾಡ್ತಾ ಇರೋದನ್ನ ಚರ್ಚೆ ಹಾಕಿ. ಈಗ ಸಬ್ ಇನ್ಸ್ಪೆಕ್ಟರ್ ಕಾಪಿ ಆಯ್ತು ಅಂದ್ರೆ ನಾವು ರೀ ಎಕ್ಸಾಮಿನೇಷನ್ ಹೇಳಿಲ್ವಾ, KPSC ಆಯ್ತು ಹೇಳಿಲ್ವಾ, ಹಾಗೆ ಮಾಡ್ತಾರೆ. ಹೇಗೆ ಇನ್ ಕಂಟ್ರಿ ಲೈಕ್ ಇಂಡಿಯಾ ಅಷ್ಟೊಂದು 100% ಹೆಂಗಪ್ಪ ಹಿಡ್ದಿಡ್ತೀವಿ ಎಲ್ಲ ಕಡೆ. ಅವನೇನು ಪೂರಾ ಕ್ವಶನ್ ಪೇಪರ್ ಲೀಕ್ ಮಾಡಲಿಲ್ಲ, ಗೆಸ್ ಪೇಪರ್ ಅಂತ ಕೊಟ್ಬಿಟ್ಟ. ಗೆಸ್ ಪೇಪರ್ ತೆಗೆದು ನೋಡಿದಾಗ ಒಂದು 30 to 40% ಕ್ವಶನ್ಸ್ ಏನು ಒರಿಜಿನಲ್ ಪೇಪರ್ಲಿ ಅದ್ರಲ್ಲಿ ಇತ್ತು. ಮೇ ಬಿ ಗೆಸ್ಸು ಮಾಡಿರ್ಬೋದು ಅವನು, ಯಾರೋ ಆ ಲೆವೆಲ್ ಅವನು. ಹೆಂಗೆ ಹೇಳೋಕ್ಕಾಗುತ್ತೆ ನಾವು ಲೀಕ್ ಆಗಿದೆ ಅಂತ ಅನ್ಸಿದ್ರಿಂದ. ಅದು ನಾನೊಂದು ಮಾತು ಹೇಳ್ತೀನಿ, ಹರೀಶ್ ಗೌಡ್ರು ಇದ್ದಾಗ ಸ್ವಲ್ಪ CET 4 ಪತ್ರಿಕೆನ ಒಂದೇ ದಿವಸ ಮಾಡೋಕ್ಕೆ ತೀರ್ಮಾನ ಮಾಡಿದೆ, ನಾನು ಟೀಕೆ ಮಾಡಿದ್ದೆ. ಆಗ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಮಾತಾಡಿದ್ರು. ಅವ್ರು ಹೇಳಿರು, ನೀಟು CET ಅರ್ಥ ಮಾಡ್ಕೊಂಡು ಬರೋ ಪರೀಕ್ಷೆ ಯಾವಾಗ ಮಾಡಿದ್ರೆ ಏನು ಅಂತ. ನಿಜವಾಗಿ ವಿದ್ಯೆ ಅರ್ಥ ಆಗಿದ್ರಿ ಎಷ್ಟು ಸರಿ ಮಾಡಿರಿ ಪರೀಕ್ಷೆಗೆ ಮಾಡಿ ಕುಂಡ್ರಿಸಿ ಕೋಚಿಂಗ್ ಕೊಟ್ಟು ಕ್ವಶನ್ ಪೇಪರ್ 10 ಸರಿ ಮಾಡಿಸ್ತವ್ರಿಗೆ ನೀಟ್ ಕಷ್ಟ ಅನ್ಸುತ್ತೆ. ಬಟ್ ದಟ್ ಈಸ್ ನಾಟ್ ರೆಗ್ಯುಲರ್ ಎಜುಕೇಶನ್. ಮಕ್ಕಳಿಗೆ ಅರ್ಥ ಆಗಿದ್ರೆ ಈ ಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಸಿಸ್ಟಮ್ ಏನು ಮಾಡೋಕ್ಕಾಗಲ್ಲ. ಯಾವ ಹಂತದಲ್ಲಿ ಆಗುತ್ತೋ ಹೆಂಗಾಗುತ್ತೋ ಹೆಂಗ್ ಕಾಯ್ತಿರಪ್ಪ. ಸೋಮ್ನೆ ಯಾರನ್ನ ಟೀಕೆ ಮಾಡೋದು ಸುಲಭ, ಮಾಡೋದು ಬಲ್ ಕಷ್ಟ. ನನಗೆ ಸಮಾಧಾನ ಇಲ್ಲ. ಯಾಕೆಂದ್ರೆ ನಾನು ಆ ಕಮಿಟಿ ಅಧ್ಯಕ್ಷ ಆಗಿದ್ದು. ಹೈಕೋರ್ಟ್ ಅಭಿಪ್ರಾಯ ಆಗಲಿ, ಒಳ ಮೀಸಲಾತಿ ಅಭಿಪ್ರಾಯ ಅದೆಲ್ಲ. ನಾವು ಒಳ ಮೀಸಲಾತಿನ ಮೊದಲೇ ಸರಿಸುಮಾರು ಅಂತ ಕೊಟ್ಟಿದ್ವಿ. ವಿ ಹ್ಯಾವ್ ನಾಟ್ ಟೇಕನ್ ದಿ ಎಂಟೈರ್ ಪಾಪ್ಯುಲೇಷನ್ ಫಾರ್ ಕನ್ಸಿಡರೇಷನ್. ಪಾಪ್ಯುಲೇಷನ್ ಆಧಾರದ ಮೇಲೆ ಕೊಟ್ಟ ಮೇಲೆ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಆಯಿತು ನಮಗೆ. ಅದಕ್ಕಾಗಿ ನಮಗೆ ಸದಾಶಿವ ಆಯೋಗ ಕೊಟ್ಟಿದ್ರ ಮೇಲೆ ನನ್ನ ಕಮಿಟಿ ನೇಮಕ ಆಯಿತು. ನಾವು ಅದರಲ್ಲಿ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಸ್ ತರಿಸ್ಕೊಂಡು ಜನಾಂಗಕ್ಕೆ ಅನುಕೂಲವಾಗಂಗೆ ಯಾವ್ಯಾವ ಜಾತಿ ಯಾವ್ಯಾವ ಜನಾಂಗನ ನಾವು ಗ್ರೂಪ್ ಮಾಡಿದ್ದಕ್ಕೆ ಅನುಗುಣವಾಗಿ ಇಷ್ಟಿಷ್ಟು % ಅಂತ ಕೊಟ್ಕೊಂಬಂದಿದ್ವಿ ನಾವು. ಈಗ ರಸಾಯನ ಹಂಚಿದಂಗೆ 5 ಕಾಲು 4.5 ಕೊಟ್ರೆ ಇದು ಒಳ ಮೀಸಲಾತಿ ಅಲ್ಲ. ಪ್ರಿನ್ಸಿಪಲ್ ಅಲ್ಲ, ಅವ್ರು ನಾನು ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಒಳ ಮೀಸಲಾತಿ ಅಂದರೆ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಂಖ್ಯೆಗೆ ಅನುಗುಣವಾಗೇನೆ ರಿಸರ್ವ್ ಮಾಡಬೇಕಾಗಿದೆ. ಮತ್ತು ಅಲೆಮಾರಿಗಳೇನಿದ್ದಾರೆ, ನಾವು ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ. 1% ಅವ್ರಿಗೆ ಏನಿಟ್ಟಿದ್ವಿ, ಲೆಸ್ ದ್ಯಾನ್ 10-20,000 ಪಾಪ್ಯುಲೇಷನ್ಗಿಂತ ಕೆಳಗಡೆವರು. ಇಡೀ ಗೌರ್ಮೆಂಟ್ ನೀವು ಲಿಸ್ಟ್ ತಗೊಂಡ್ರೆ ಒಬ್ಬ ಕೂಡ ಅದ್ರ ಸರ್ಕಾರಿ ನೌಕರಿ ನೋಡಿಲ್ಲ. ಅಂಥವ್ರು ಎಲ್ಲರೂ ಬರಲೇಬೇಕು ಅಂತ ಅವ್ರಿಗೆ ಇಟ್ಟಿದ್ದನ್ನು ನೀವು ಒಂದು ಸಮುದಾಯ ಜೊತೆಗೆ ಕ್ಲಬ್ ಮಾಡಿಬಿಟ್ಟು 4.25% ಮಾಡ್ತೀನಿ ಅಂದರೆ ಅರ್ಥ ಇಲ್ಲ. ಅದರಲ್ಲಿ 20% ಅವ್ರಿಗೆ ಎಂತಾರೆ ಅದು ಏನಂತ ನನಗೆ ಅರ್ಥ ಆಗಿಲ್ಲ. ಮತ್ತು 400 ಬಿಂದುನಲ್ಲಿ ರೋಸ್ಟರ್ನ ಹೆಂಗೆ ಬಳಸ್ತಾರೆ ಗೊತ್ತಿಲ್ಲ. ನಾನು ಈ ರೋಸ್ಟರ್ ವೀಲ್ನ ಭಾಳ ಅಧ್ಯಯನ ಮಾಡಿದವನು. ನಿಮ್ಮ ಪುರಸಭೆ ಚುನಾವಣೆಗಳಾಗುವಾಗ ಅಧ್ಯಕ್ಷದು ನಾನು ತಲೆ ಕೆಟ್ಬಿಟ್ಟು ರೋಸ್ಟರ್ನ ರದ್ದು ಮಾಡಿ ಹೊಸ ಪಾಯಿಂಟಿಂದ ರೋಸ್ಟರ್ ಮಾಡಿದ್ದು ನನಗೆ ವಹಿಸಿದ್ರು. ಅವಾಗ ಏನಾರು ಮಾಡ್ರಪ್ಪ ಇದು ಅಂತ. ಆಗ ಪುರಸಭಾ ಅಧ್ಯಕ್ಷರು ನಮ್ಮ ಕಾಲದಲ್ಲಿ ಆಗುವಾಗ ಎಂಟೈರ್ ರೋಸ್ಟರ್ ರದ್ದು ಮಾಡಿಬಿಟ್ವಿ. ಯಾಕೆ ಅರ್ಥವೇ ಆಗಲ್ಲ, ಅದು ಎಲ್ಲೋ ರಿಪೀಟ್ ಆಗುತ್ತೆ ಅಂತಾನೆ. ಇನ್ಯಾರೋ ನಮಗೆ ಈ ಸಣ್ಣ ಪುಟ್ಟವರು ಈ ರೋಸ್ಟ್ರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪಾಗಿದೆ ಇದು. ನಿಜವಾದ ಏನೋ ಒಂದು ರಾಜಿ ಸೂತ್ರ ಬಿಟ್ಟರೆ ನ್ಯಾಯ ಅಂತ ನಾನು ಹೇಳಕ್ಕಾಗಲ್ಲ. ಅಲ್ಲ, ಧ್ವನಿ ಎತ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಕಾರಜೋಳ ಸಭೆ ಮಾಡಿ ಮಾತಾಡವ್ರೆ. ನಾರಾಯಣಸ್ವಾಮಿ ಕಾರಜೋಳೆಲ್ಲ ಈ ಧ್ವನಿ ಅವ್ರಿಗೆ ಶಕ್ತಿ ಇಲ್ದಂಗೆ ಆಗಿದೆ. ಅಲ್ಯಾರು ಧ್ವನಿ ಎತ್ತಬೇಕಾಗಿದ್ದು ಮುಖ್ಯಮಂತ್ರಿ ಎದುರಿಗೆ ಹೋಗಿ ರಾಜಿ ಹಾಕ್ಬಿಟ್ಟವ್ರು ಬಿಟ್ಟರೆ ಸಮಾಧಾನ ಆಗಿದೆ ಅಂತ ನನಗೆ ಅನಿಸಲ್ಲ. 5 ಕಾಲು ಕೊಡೋದಾದರೆ ಸಮಾಧಾನ ಏನಲ್ಲ. ಅದು ಏನಾರು ಈಗ ನಾನು ನಿಮ್ಗೊಂದು ಮಾತು ಹೇಳೋಗ್ತೀನಿ. ಸಿದ್ದರಾಮಯ್ಯನವ್ರು ಎಲ್ಲರೂ ಅಂತೂ ಉತ್ತರ ಹೇಳಬೇಕು. ಒಳ್ಳೆ ಸ್ನೇಹಿತರು. ಕೆಲವು ಜಿಲ್ಲೆನಲ್ಲಿ ಎಡಗೈನವ್ರನ್ನ ಮಾದಿಗರಂತೀವಿ, ಇನ್ನು ಕೆಲವು ಜಿಲ್ಲೆನಲ್ಲಿ ಎಡಗೈನರೇ ಒಲೆಯರಾಗ್ತಾರೆ. ತುಮಕೂರಲ್ಲಿ ಒಲೆಯವರಾದವರು ಮಾದಿಗರಾದವರು ಕೋಲಾರಲ್ಲಿ ಒಲೆಯರಾಗ್ತಾರೆ, ಮೈಸೂರಲ್ಲಿ ಒಲೆಯರಾಗ್ತಾರೆ. ಇದನ್ನೇ ನಾವು ಬಗೆಹರಿಸಿಲ್ಲ. ಇವ್ರಿಗೆ ಇಷ್ಟು ಸೀಟ್ ಅಂತ ಕೊಡ್ತೀವಿ, ಅವನು ಅದನ್ನು ಕೇಳ್ತಾನೆ ಇದನ್ನು ಕೇಳ್ತಾನೆ ಅಂತಲೂ ಇತ್ಯರ್ಥ ಆಗಿಲ್ಲ. ಅವೆಲ್ಲವನ್ನೂ ಕೂತು ನಾವು ಅಧ್ಯಯನ ಮಾಡಿ ಕೂತ್ಕೊಂಡು ಬರ್ದಿದ್ವಿ. ಇಂಥವೆಲ್ಲ ತೆಗಿಬೇಕು, AD ಪದ ಬಳಸಬೇಡಿ, ಜಾತಿ ಹೆಸರನ್ನೇ ಬಳಸಬೇಕು. ಯಾಕೆಂದರೆ ಸಂವಿಧಾನ ಕ್ಲಿಯರ್ ಕಟ್ ಆಗಿದೆ. ರಿಲಿಜಿಯಸ್ ರಿಸರ್ವೇಷನ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಧರ್ಮಕ್ಕೆ ರಿಸರ್ವೇಷನ್ ಕೂಡ ಅವಕಾಶ ಇಲ್ಲ. ಜಾತಿಗೆ ಫ್ರಮ್ ಅಮಾಂಗ್ ಹಿಂದೂಸ್ ಹೂ ಆರ್ ಡೌನ್ ಟ್ರಾಡನ್ ಅವ್ರಿಗೆ ಕೊಡಿ ಅಂತ ಅಂಬೇಡ್ಕರ್ ಅಪೇಕ್ಷೆ ಪಟ್ಟಿದ್ದು. ಅವ್ರಿಗೆ ಕೊಡ್ಬೇಕಾದ್ರೆ ನಾವು ಗುರುತಿಸ್ಬೇಕಲ್ಲ. 3 ಅಥವಾ 4 ಕಮ್ಯುನಿಟಿ ಇದ್ದಿದ್ದು 102 ಕಮ್ಯುನಿಟಿನ ಸೇರಿಸಿ
ನ್ಯಾಯ ಹೆಂಗೆ ಒದಗಿಸ್ತೀರಿ? ಯಾರು ಅಸ್ಪೃಶ್ಯರಿದ್ರು, ಯಾರಿಗೆ ಸಂವಿಧಾನ ಪ್ರಕಾರ ಕೊಡಬೇಕಾಗಿತ್ತು ಅಗೋಚರ ಆಗ್ತಾವ್ರಪ್ಪ ರಿಸರ್ವೇಷನಲ್ಲಿ. ಮತ್ತೆ ಕ್ರೀಮಿ ಲೇಯರ್ ಮಾಡಲೇಬೇಕಾಗಿತ್ತು ನನ್ನ ಪ್ರಕಾರ. ಯಾರು ಈಗಾಗಲೇ ಅನುಭವಿಸವ್ರೆ, ಯಾಗ ನಗರದಲ್ಲಿದ್ದು ಎಲ್ಲ ಅನುಕೂಲಗಳಿಗೂ ಶಕ್ತರಾಗವ್ರೆ, ಅವರೇ ರಿಸರ್ವೇಷನ್ ಬರಬೇಕು. ನಮಗೆ ಕೊಡೋದು ಬೇಡ, ಅದೇ ಜಾತಿಲಿರೋ ಅನುಕೂಲ ಇಲ್ಲವನಿಗೆ ಕೊಡೋಷ್ಟು ದೊಡ್ಡತನ ತೋರಿಸ್ಬೇಕಲ್ವ, ಆಗ್ತಾನೆ ಜನಾಂಗ ಅಭಿವೃದ್ಧಿ ಆಗೋದು. ನಾನೇ ಕ್ಲೈಮ್ ಮಾಡ್ತಾ ಹೋದ್ರೆ ಇದನ್ನೆಲ್ಲರೂ ಒಂದು ಕಡೆ ಅವ್ರು ಬೇರ್ಪಡಿಸ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಐ ಡೋಂಟ್ ಥಿಂಕ್ ಸೊ. ಹಂಗೇನು ನನಗನ್ಸಲ್ಲ. ಯಾಕೆಂದರೆ ಸರ್ಕಾರ ಇರುತ್ತೆ, ಸಂಪನ್ಮೂಲ ಇರುತ್ತೆ, ಬೇಕಾಗುತ್ತೆ ಜನಕ್ಕೆ. ಎಲ್ಲರಿಗೂ ಏನೋ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಆಸೆನಲ್ಲಿ ಒಂದು ಹೋರಾಟ ಮಾಡಿ ಗೆದ್ದಿರ್ತಾರೆ. ಇದು ದಿಕ್ಸೂಚಿ ಮುನ್ಸೂಚಿ ಅಂತ ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಅಂತ ನನ್ನ ಯಾಕೆ ಕೇಳ್ತಪ್ಪ ನೀನು ಪ್ರಶ್ನೆ? ನಾನು ಒಂದ್ಸಲ ಅಸೆಂಬ್ಲಿ ಹೇಳಿದ್ದೆ, ಒಂದು ಸರ್ಕಾರಕ್ಕೆ ಪ್ರೋಗ್ರಾಮ್ ಅಂಡ್ ಪ್ರಾಜೆಕ್ಟ್ಸ್ ಎರಡು ಇರಬೇಕು. ಒಂದು ಸರ್ಕಾರ ನಡೀಬೇಕಂದ್ರೆ ಪ್ರೋಗ್ರಾಮ್ ಅಂಡ್ ಪ್ರಾಜೆಕ್ಟ್. ಪ್ರೋಗ್ರಾಮು ಶಾರ್ಟ್ ಸೈಟೆಡ್, ಈಗ ನಾವು ಉಳ್ಕೊಳಕ್ಕೆ ಚುನಾವಣೆಗೆ ಅದಕ್ಕೆ. ಪ್ರಾಜೆಕ್ಟು ಈ ದೇಶದ ಮುಂದಿನ ದೃಷ್ಟಿಯಿಂದನೇ ಇರಬೇಕು. ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಆಗಲಿಲ್ಲ ಅಂದರೆ ನಾಳೆ ಈ ರಾಜ್ಯದ ಗತಿ ಏನು ಅಂತ ನಾವೆಲ್ಲರೂ ಉತ್ತರ ಹೇಳಬೇಕು. ದುರ್ದೈವ, ಇವತ್ತು ಪ್ರಾಜೆಕ್ಟ್ ಓರಿಯೆಂಟೆಡ್ ಕೆಲಸ ಯಾವ ಸರ್ಕಾರನೂ ಮಾಡ್ತಾ ಇಲ್ಲ. ನಾಳೆ ಏನಾಗಬೇಕು, ನಾಳೆ ವಿದ್ಯುತ್ ಬೇಡಿಕೆ ಏನು ಬರುತ್ತೆ, ಎಲ್ಲಿ ವಿದ್ಯುತ್ ಜನ್ರೇಟ್ ಮಾಡಬೇಕಂತ ನಾವು ಚಿಂತೆ ಮಾಡ್ತಾ ಇಲ್ಲ. ನಾಳೆ ಡ್ರಿಂಕಿಂಗ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಮಗೆ ಗೊತ್ತಿಲ್ಲ. ನಾಳೆ ಇರಿಗೇಷನ್ ವಾಟ್ರ್ ಕೊರತೆ ಎಷ್ಟು ಬರುತ್ತೆ ನಾವು ಯೋಚನೆ ಮಾಡ್ತಾ ಇಲ್ಲ. ಎಲ್ಲಿಂದ ಡೈವರ್ಟ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇಲ್ಲ. ನಾನು ಒಂದು ಸಲ ಸಜೆಷನ್ ಕೊಟ್ಟಿದ್ದೆ, ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ 5 ಅಥವಾ 6 ಅಥವಾ 10 TMC ಒಂದು ರಿಸರ್ವಯರ್ ಮಾಡಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡ್ರಾಟಲ್ಲಿ ಬಳಸಿ. ಇಟ್ ಈಸ್ ಕ್ವೈಟ್ ಕಾಮನ್, ಎವ್ರಿ 4 years ಒಂದ್ಸಲ ಡ್ರಾಟ್ ಆಗುತ್ತೆ. ಎಲ್ಲಿ ಬಳಸ್ತೀರಿ ನೀರು ಗೊತ್ತಿಲ್ಲ, ನೀರು ಉತ್ಪಾದನೆ ಆಗಲ್ಲ, ರೀಸೈಕಲ್ ಆಗಬೇಕು. ಹೇಗೆ ರೀಸೈಕಲ್ ಮಾಡಬೇಕು ಒಂದೇ ಒಂದು ಆಲೋಚನೆ ಇಲ್ದಲೆ ಬರೇ ಓಟ್ ಆಧಾರದಲ್ಲಿ ಹೋಗ್ಬಿಟ್ಟು ಸಾಧನೆ ಮಾಡಿ ನುಡಿದಂತೆ ನಡೆದಿದ್ದೇನೆಂದರೆ 2,000 ರೂಪಾಯಿ ದುಡ್ಡು ಕೊಡೋದು ಒಂದೇ ನುಡಿದಂತೆ ನಡೆಯೋದು. ರಾಜ್ಯದ ಅಭಿವೃದ್ಧಿಗೆ ಯಾರು ಮಾತಾಡೋರು? ಪಾಪ್ಯುಲೇಷನ್ ಬೆಳೆಯುತ್ತೆ, ಫೆಸಿಲಿಟೀಸ್ ಜಾಸ್ತಿ ಆಗಬೇಕು, ಕಾಯಿಲೆಗಳು ದೊಡ್ಡ ದೊಡ್ಡ ಬರ್ತಾವ್ರೆ, ದುಬಾರಿ ಆಗ್ತಾ ಇದೆ. ಎಲ್ಲರೂ ಅವಕ್ಕೆಲ್ಲ ಪರಿಹಾರ ಬೇಕಲ್ಲಪ್ಪ. ಮುಖ್ಯಮಂತ್ರಿಗಳು ನಮ್ಮ ಸ್ನೇಹಿತರು ಸ್ವಲ್ಪ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಈ ಸಾಧನೆ ಮಾಡಿದರೆ ಅಪ್ರಿಷಿಯೇಟ್ ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ. ದಿಕ್ಕು ಬದಲಾಗ್ಬಿಟ್ಟಿದೆ, ದಿಕ್ಕೀಗ ಚುನಾವಣಾ ಕೇಂದ್ರೀಕೃತವಾಗಿದೆ ಅಂತ ಅಷ್ಟು ಹೇಳ್ತೀನಿ. ಸಿದ್ದರಾಮಯ್ಯನವ್ರು ಹಿಂಗಿರಲಿಲ್ಲ. ಸಿದ್ದರಾಮಯ್ಯ ವೆನ್ ಹಿ ವಾಸ್ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಕಾಲದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಗೆ ಅವರು SM ಕೃಷ್ಣ ಕೊಟ್ಟಷ್ಟು ಗೌರವ ಯಾರೂ ಕೊಡ್ತಿರ್ಲಿಲ್ಲ. ನಮ್ಮಲ್ಲೊಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗ್ತಿತ್ತು. ಇಷ್ಟು ವರ್ಷದೊಳಗೆ ನೀವು ಕೋತಾ ಬಜೆಟ್ ಇಡೋದನ್ನ ಸ್ಟಾಪ್ ಮಾಡಬೇಕು. ನಿಮ್ಮ ಬಾರೋಯಿಂಗ್ ಲಿಮಿಟ್ಸು ಇಷ್ಟು ದಾಟಕೂಡ್ದು. ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀವಿ. ಕೋವಿಡ್ರಲ್ಲಿ ಇನ್ನೊಂದರಲ್ಲಿ ಆ ಲಿಮಿಟನ್ನು ಜಾಸ್ತಿ ಮಾಡಿಕೊಂಡು ಸಾಲ 5 ಲಕ್ಷ ಚಿಲ್ಲರೆ ಕೋಟಿ, ಇವತ್ತು 6 ಲಕ್ಷ 7 ಲಕ್ಷನೇ. ಇವತ್ತು ನಾವಿದ್ದಾಗಲೇ 5 ಲಕ್ಷ ಚಿಲ್ಲರೆ ಕೋಟಿ ಲಯಬಿಲಿಟಿ ಆನ್ ದಿ ಸ್ಟೇಟ್. ನಾವು 5 ಲಕ್ಷ ಚಿಲ್ಲರೆಗೆ ಕಟ್ಟೋ ಬಡ್ಡಿನ ಎಷ್ಟು ಯೋಚನೆ ಮಾಡ್ಬೋದಾಗಿತ್ತು? ಎಷ್ಟು 16% 17% ದುಡ್ಡು ಎಷ್ಟು ಕಾರ್ಯಕ್ರಮಕ್ಕೆ ಬಳಸ್ಬೋದಾಗಿತ್ತು? ಅದನ್ನು ತೀರ್ಸೋ ಸ್ಥಿತಿ ಯೋಚನೆ ಮಾಡಲೇ ಇಲ್ವಲ್ಲ ನಾವು. ಇಲ್ಲ, ಸ್ಪಷ್ಟವಾಗಿಲ್ಲ. ಅವರೇ ಚಾಲನೆಗೆ ತಂದಿದ್ದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಲೆಕ್ಕಕ್ಕಿಲ್ದಂಗೆ ಮಾಡಿರೋ, ಎಲ್ಲಿ ಕೋಟಾ ಬಜೆಟ್ ಇಡೋಕ್ಕೆ ಶುರು ಮಾಡಿರೋ, ರೆವಿನ್ಯೂ ಡಿಫಿಸಿಟ್ ಬಜೆಟ್ ಇಟ್ಬಿಟ್ರು ಕೊನೆಗೆ. ಇದು ಡಿಸಿಪ್ಲಿನ್ ಅಂತ ಯಾರು ಹೇಳ್ತಾರೆ? ನಿಮ್ಮ ಸ್ನೇಹಿತರು 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಸ್ನೇಹಿತರೆಲ್ಲ ಸಿದ್ದರಾಮಯ್ಯನವರು ಮಾಡ್ತಾರೋ ಬಿಡ್ತಾರೋ ನಾನು ಹೆಂಗೆ ಖಂಡಿತ ನಾನು ಆ ಥರ ಬೆನ್ನಿಗೆ ಚೂರಿ ಇರಲಿಲ್ಲ. ನಾನಿನ್ನೂ BJP ಪರವಾಗಿ ಇದ್ದೀನಿ. ಅವ್ರ ಹತ್ರ ಹೋಗಿ ಹೆಂಗೆ ರಹಸ್ಯವಾಗಿ ಮಾತಾಡಿ CM ಆಗಿ ಅಲ್ಲ, ಅವ್ರು ಹೇಳ್ತಾರೆ ನಾನೇ ಮುಂದುವರೆಯೋದಂತ. ಅದರಲ್ಲೇ ನನ್ನ ಮಾನ ಇಲ್ಲ. ಯಾರು ಕೇಳಿದ್ರು ಅಷ್ಟೇ ಹೇಳೋದು. ನಾನೇ ಯಾವ ಮಾತುಕತೆನೂ ಆಗಿಲ್ಲಪ್ಪ, ನಾನೇ ಚೀಫ್ ಮಿನಿಸ್ಟರ್ ಅಂತಲೇ ಹೇಳೋದು. ಅಲ್ಲ, ಅವ್ರು ಹೇಳೋದು ಹಾಗೆ. ನೀ ಅದೇನು ವ್ಯಕ್ತಿವತ್ತು ಕೇಳ ಎಲ್ಲರ ಹತ್ರ ಹೇಳಿದಂಗೆ